ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಜಸ್ಟ್ ಮ್ಯಾನಿಫೆಸ್ಟ್. ಇವತ್ತಿನ ವಿಡಿಯೋನಲ್ಲಿ ಕೃಷ್ಣನ ಬ್ಲೆಸ್ಸಿಂಗ್ಸ್ ಮಾರ್ಚ್ ತಿಂಗಳಿಗೆ ಏನಿದೆ ಅಂತ ನೋಡೋಣ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಕೃಷ್ಣನ ಕಡೆಯಿಂದ ಮಾರ್ಚ್ ತಿಂಗಳಲ್ಲಿ ಯಾವ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ ಸಿಗ್ತಿದೆ, ಮೆಸೇಜ್ ಸಿಗ್ತಿದೆ ಅಂತ ನೋಡೋಣ. ಸೊ ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಬಳಿಗೆ ಯಾವಾಗಲೇ ಬಂದ್ರೂ ಈ ಮೆಸೇಜ್ ನಿಮಗೆ ರೆಸೊನೇಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ನೋಡೋಣ. ಕೃಷ್ಣ. ಓಕೆ, ಫಸ್ಟ್ ಮೆಸೇಜ್, ಯುವರ್ ಕಾಲ್ ವಿಲ್ ಬಿ ಆನ್ಸರ್ಡ್. ಕೃಷ್ಣ ಹೇಳ್ತಿದ್ದಾರೆ ಯು ಆ್ಯಂಡ್ ಯುವರ್ ಪ್ರೇಯರ್ಸ್ ಆರ್ ನೆವರ್ ಅನ್ಹರ್ಡ್ ಅಂತ. ಕೃಷ್ಣ ನಿಮ್ಮ ಎಲ್ಲ ಪ್ರೇಯರ್ಸ್ನು, ಎಲ್ಲ ವಿಶಸ್ನು ಕೇಳಿಸ್ಕೊತಿದ್ದಾರೆ. ಅವ್ರು ನಿಮಗೆ ಯಾವಾಗಲೂ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ಗೈಡ್ ಮಾಡ್ತಿದ್ದಾರೆ. ನಿಮಗೋಸ್ಕರ ಕೆಲವೊಂದಷ್ಟು ಸಿಚುವೇಶನ್ನ ಅಲೈನ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ವಿಷಸ್ ನೀವು ಇಷ್ಟು ದಿವಸ ಕೇಳ್ಕೊಂಡಿದ್ದು, ಪ್ರೇ ಮಾಡಿದ್ದು ಯಾವುದು ವೇಸ್ಟ್ ಆಗಲ್ಲ. ಡೆಫಿನೆಟಾಗಿ ನಿಮ್ಮೆಲ್ಲ ಪ್ರೇಯರ್ಸ್ಗೆ ಬ್ಲೆಸ್ಸಿಂಗ್ಸ್ ಇದ್ದೇ ಇದೆ. ಕೃಷ್ಣ ಖಂಡಿತವಾಗ್ಲೂ ಆನ್ಸರ್ ಮಾಡೇ ಮಾಡ್ತಾರೆ ಆ್ಯಂಡ್ ಎಲ್ಲ ಪಾಸಿಟಿವ್ ಆಗಿ ಮುಂದೆ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಬ್ಲೆಸ್ಸಿಂಗ್ ಕಾರ್ಡ್, ನ್ಯೂ ಕ್ರಿಯೇಷನ್. ಎಸ್, ವಾಟ್ ಎ ಬ್ಯೂಟಿಫುಲ್ ಮೆಸೇಜ್. ಕೃಷ್ಣ ಹೇಳ್ತಿದ್ದಾರೆ ಮಾರ್ಚ್ ತಿಂಗಳಲ್ಲಿ ತುಂಬ ಜನಕ್ಕೆ ಹೊಸ ಒಂದು ಆಪರ್ಚುನಿಟೀಸ್, ಹೊಸ ಒಂದು ಬ್ಲೆಸ್ಸಿಂಗ್ಸ್, ಮೇ ಬಿ ಅವರ ಕರಿಯರಲ್ಲಿ ತುಂಬ ಜನಕ್ಕೆ ಒಂದು ಹೊಸ ಡೋರ್ ಓಪನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಟ್ರಾವೆಲ್ ಇಫ್ ನೀಡ್ ಬಿ ಆ್ಯಂಡ್ ಪ್ರೇ ಫಾರ್ ಯುವರ್ ವರ್ಕ್ ಟು ಬಿ ಡನ್. ಇಟ್ ಈಸ್ ಟೈಮ್ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ ಅಂತ ಹೇಳ್ತಿದ್ದಾರೆ. ಕೃಷ್ಣ ಹೇಳ್ತಿದ್ದಾರೆ ನೀವಿಷ್ಟು ದಿವಸ ತುಂಬ ಪ್ರಯತ್ನ ಪಟ್ಟಿರೋದಕ್ಕೆಲ್ಲದಕ್ಕೂ ಅದು ಸಂಪೂರ್ಣ ಆಗುವಂಥ ಸಮಯ ಈಗ ಬಂದಿದೆ. ನೀವಿಷ್ಟು ದಿವಸ ಮಾಡಿದ ಎಲ್ಲ ಕೆಲಸಗಳು ಕೂಡ ಈಗ ಕಂಪ್ಲೀಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಹೊಸದು ಯಾವುದೋ ಒಂದು ಸಮಥಿಂಗ್ ನ್ಯೂ ಈಸ್ ಸ್ಟಾರ್ಟಿಂಗ್ ನಾವ್ ಅಂತ, ಯಾವುದೋ ಒಂದು ಹೊಸ ಜರ್ನಿ ಶುರುವಾಗೋದ್ರಲ್ಲಿದೆ, ನ್ಯೂ ಆಪರ್ಚುನಿಟೀಸ್ ಬರೋದ್ರಲ್ಲಿದೆ, ನ್ಯೂ ಕ್ರಿಯೇಷನ್ ಆಗುವಂಥದ್ದಿದೆ. ಸೊ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್ ಫಾರ್ ಯು ಫಾರ್ ದಿಸ್ ಮಾರ್ಚ್ ಮಂತ್. ಓಕೆ, ಮಾರ್ಚ್ ತಿಂಗಳಲ್ಲಿ ಇಡೀ ವರ್ಷಕ್ಕೆ ನಿಮಗೆ ಹೊಸ ಕ್ರಿಯೇಷನ್, ಹೊಸದು ಯಾವುದೋ ಒಂದು ನ್ಯೂ ಐಡಿಯಾ ಜನ್ರೇಟ್ ಆಗ್ಬೋದು. ಹೊಸದು ಯಾವುದೋ ಒಂದು ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು. ನೀವೇ ಏನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲವೂ ಕೂಡ ಈ ಮಾರ್ಚ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಬಹಳ ದಿನಗಳಿಂದ ನೀವು ಇಟ್ಕೊಂಡಿದ್ದಂಥ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗುವಂಥ ಚಾನ್ಸಸ್ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಬ್ಲೆಸ್ಸಿಂಗ್, live for now. Sometimes it's better to earn a bad name and live for a higher goal. ಎಸ್, ಮಾರ್ಚ್ ತಿಂಗಳಲ್ಲಿ ತುಂಬ ಜನಕ್ಕೆ ಕೆಲವೊಂದಷ್ಟು ಬ್ಯಾಡ್ ಸಿಚುವೇಶನ್ ಬರ್ಬೋದು. ನಿಮ್ಮ ಮೇಲೆ ಕೆಲವೊಂದಷ್ಟು ಆಪಾದನೆಗಳು ಬರ್ಬೋದು. ಆದರೂ ಅದನ್ನು ಅಕ್ಸೆಪ್ಟ್ ಮಾಡಿ, ಬೇಜಾರು ಮಾಡ್ಕೋಬೇಡಿ. ಹೀಗಾಯ್ತಲ್ಲ ಅಂತ ನೊಂದ್ಕೊಂಡು ನೀವಿನ್ನೂ ನೆಗೆಟಿವಿಟಿ ಫೀಲ್ ಮಾಡೋದ್ರ ಬದಲು ನೆಕ್ಸ್ಟ್ ಮೂವ್ ಫಾರ್ವರ್ಡ್. ಕೆಲವೊಂದು ಸರ್ತಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ, ನಿಮ್ಮ ಒಂದು ಹೈಯರ್ ಗೋಲ್ ಪರ್ಪಸ್ನ ರೀಚ್ ಆಗೋದಕ್ಕೆ ಈ ಥರದ್ದೆಲ್ಲ ಕೆಲವೊಂದಷ್ಟು ಹರ್ಡಲ್ಸ್ ಬಂದೇ ಬರುತ್ತೆ. ಸೊ ಲೀವ್ ಫಾರ್ ನೌ, ಈಗ ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರೆ. ಆ ಥರ ಸಿಚುವೇಶನ್ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಎದುರಿಗೆ ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ. ಆ್ಯಂಡ್ ಅದನ್ನು ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಹೋಪ್ನಲ್ಲಿ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಮೆಸೇಜ್. ದ ಲಾಸ್ಟ್ ಕಾರ್ಡ್, ಟೈಮ್ ಟು ಮೂವ್ ಆನ್. Yes, follow the path destined for you. Move on. Do not stop or look back. The desired change will come ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಲಾಸ್ಟಲ್ಲಿ ಮಾರ್ಚ್ ತಿಂಗಳಲ್ಲಿ ಕೊಡ್ತಿರುವಂಥ ಈ ಮೆಸೇಜ್, ಟೈಮ್ ಟು ಮೂವ್ ಆನ್. ಎಷ್ಟೊಂದು ಸಿಚುವೇಷನಲ್ಲಿ ನಮಗೆ ಬಹುಶಃ ಕೆಲವೊಂದಷ್ಟು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಸಿಚುವೇಶನ್ಸ್ ಆಗಿರ್ಬೋದು ನಮ್ಮನ್ನು ಸರ್ವ್ ಮಾಡಲ್ಲ. ಇನ್ನು ಆಯಿತು, ಅದರದ್ದು ಕೆಲಸ ಮಾಡಿ ಮುಗೀತು ಅನ್ನೋ ಅಷ್ಟು ಅದ್ರ ಕೆಲಸ ಸರ್ವ್ ಮಾಡಿ ಆಗತ್ತೆ, ಮುಗಿಯತ್ತೆ. ಅದರದ್ದು ನಮ್ಮ ಪರ್ಪಸ್ ಏನಿತ್ತು, ನಮ್ಮಲ್ಲಿಗೆ ಅದು ಬರಬೇಕಾದಂಥ ಪರ್ಪಸ್ ಏನಿತ್ತು ಅದು ಮೇ ಬಿ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಆ್ಯಂಡ್ ಆ ಕ್ಷಣದಿಂದ ನೀವು ನೆಕ್ಸ್ಟ್ ನಿಮ್ಮ ಜರ್ನಿ ಕಡೆಗೆ ಮೂವ್ ಆನ್ ಆಗೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆ. ತುಂಬ ಜನರ ಲೈಫಲ್ಲಿ ಕೆಲವೊಂದು ಚೇಂಜಸ್, ಸಡನ್ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫ್ನ ಪಾತ್ ಏನಿದೆ, ಡೆಸ್ಟೈನ್ ಪಾತ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಮಾರ್ಚ್ ತಿಂಗಳ ಮೆಸೇಜ್. ಸೊ
ನಿಮಗೆ ಎಷ್ಟು ಮಾತ್ರ ಮೆಸೇಜಸ್ ರೆಸನೇಟ್ ಆಗುತ್ತೆ ಅದನ್ನು ರಿಸೀವ್ ಮಾಡಿ, ಉಳಿದದನ್ನು ಹಾಗೆ ಬಿಡಿ. ಸೊ ಇದಿಷ್ಟು ಮಾರ್ಚ್ ತಿಂಗಳ ಬ್ಲೆಸ್ಸಿಂಗ್ಸ್ ಫ್ರಮ್ ಕೃಷ್ಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.